ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಈ ಒಂದು ಕ್ಲಾಸಸ್ಗಳು ಸೀರಿಯಲ್ ವೈಸ್ ನಡೀತಾ ಇದಾವೆ. ಈಗಾಗಲೇ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ಗಳಲ್ಲಿ 20 ಕ್ವಶನ್ಸ್ ಗಳನ್ನ ಮಾಡಿವಿ. ಇವತ್ತು 21ರಿಂದ 30 ಕ್ವಶನ್ಸ್ ಗಳನ್ನ ನೋಡೋಣ. ಇನ್ನು ನೆಕ್ಸ್ಟ್ ಕ್ಲಾಸ್ ದಲ್ಲಿ ನಾವು 20 ಕ್ವಶನ್ಸ್ ಗಳು ಆಮೇಲೆ ಆದಷ್ಟು ಹೆಚ್ಚಿನ ಕ್ವಶನ್ಸ್ ಗಳನ್ನ ತೆಗೆದುಕೊಂಡು ಬಂದು 1ರಿಂದ 2 ತಿಂಗಳ ಒಳಗಡೆ ನಾವು 1000 MCQs ಗಳನ್ನ ಕವರ್ ಮಾಡ್ತಾ ಹೋಗೋಣ. ಇವು 1000 ಏನ್ MCQs ಇದಾವು, ಇವು ಇಷ್ಟುಗಳನ್ನ ನೀವು ಸ್ಟಡಿ ಮಾಡಿದ್ರೆ ಸಾಕು, ನಿಮ್ಮ ಎಕ್ಸಾಮ್ಗೆ ಸಫಿಸಿಯೆಂಟ್ ಇದಾವು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಆ ಒಂದು ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಸಫಿಸಿಯೆಂಟ್ ಇದೆ. ಸೊ ಅಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಒಂದು ನೋಡೋಣ. ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ನೀವು ನೋಡಬಹುದು. ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಇರುವಂತಹ ಒಂದು ಓಕೆ ಕರೆಂಟ್ ಅಫೇರ್ಸ್ ಇದೆ. ಇದು ಕರೆಂಟ್ ಅಫೇರ್ಸ್ 2024 ಎಲ್ಲಿಂದ ಹಿಡಿದು ಜನವರಿ 2024ರಿಂದ ಡಿಸೆಂಬರ್ 2024 ಇರುವಂತಹ ಎಲ್ಲ ಕರೆಂಟ್ ಅಫೇರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಒಂದು ವರ್ಷದ ಇದು ನಿಮ್ಗೆ NTPC, ALP ಟೆಕ್ನಿಷಿಯನ್, RPF ಆಗಿರ್ಬಹುದು, ಗ್ರೂಪ್ ಡಿ ಆಗಿರ್ಬಹುದು, SSC ಎಕ್ಸಾಮ್ಸ್ ಗಳಿಗೆ ಎಲ್ಲ ಎಕ್ಸಾಮ್ಸ್ ಗಳಿಗೆ ಅನುಕೂಲ ಆಗ್ತಾ ಇದೆ. ಇದು ನಿಮ್ದು ಪಾರ್ಟ್ 3 ಇದೆ ಅಂತಂದ್ರೆ 3ನೇ ಒಂದು ವಿಡಿಯೋ ಇದೆ. ಸೊ ಹಿಂದಿನ ವಿಡಿಯೋಸ್ ನೀವು ನೋಡದೇ ಇರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ದಲ್ಲಿ ಪ್ಲೇ ಲಿಸ್ಟ್ ದಲ್ಲಿ ನೀವು ಹೋಗಿ ಅಲ್ಲಿ ನೋಡಬಹುದು. ಅಲ್ಲಿ ಕರೆಂಟ್ ಅಫೇರ್ಸ್ 2024 ಅಂತ ಇದೆ, ಅದನ್ನ ನೀವು ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಸ್ ನಿಮ್ಗೆ ಇದರಲ್ಲಿ ಸಿಗ್ತಾವೆ. ಇದು ಕನ್ನಡ ಭಾಷೆಯಲ್ಲಿ ಸಂಪೂರ್ಣವಾಗಿ ನಿಮಗೆ ಇದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 20 ಕ್ವಶನ್ಸ್ ಗಳು ಆಗ್ಯಾವು. ಇವತ್ತು 21ನೇ ಕ್ವಶನ್ ಅನ್ನ ನೋಡೋಣ ನಾವು. ಇಲ್ಲಿ ಭಾರತೀಯ ನೌಕಾಪಡೆಯ ಇಬ್ಬರು ಮಹಿಳಾ ಅಧಿಕಾರಿಗಳು ಲೆಫ್ಟಿನೆಂಟ್ ಕಮಾಂಡರ್ ರೂಪಾ ಎ ಮತ್ತು ಲೆಫ್ಟಿನೆಂಟ್ ಕಮಾಂಡರ್ ದಿಲ್ನಾ ಕೆ ಅವರು ಯಾವ ಹಡಗಿನಲ್ಲಿ ಜಗತ್ತನ್ನು ಸುತ್ತುತ್ತಾರೆ ಅಂತ ಹೇಳಿದೆ. ಯಾವ ಹಡಗಿನಲ್ಲಿ ಅವರು ನೇಮಕವಾಗ್ಯಾರೆ ಅಂತ ಹೇಳಿ ಈ ಪ್ರಶ್ನೆಯ ಅರ್ಥ. ಇದರಲ್ಲಿ ಆಪ್ಷನ್ಸ್ ಗಳಲ್ಲಿ INSV ತಾರಿಣಿ ಇದೆ, INSV ವರ್ಧಾ, INS ವಿಜಯ್ ಇದೆ, INS ಮುಂಬೈ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ನಂಬರ್ ಎ, INSV ತಾರಿಣಿ. ಆಪ್ಷನ್ ನಂಬರ್ ಎ, INSV ತಾರಿಣಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ಇಲ್ಲಿ ನೋಡಬಹುದು ನೀವು, INSV ತಾರಿಣಿ ಭಾರತೀಯ ನೌಕಾಪಡೆಯ 2ನೇ ಹಡಗಿದು ಆಗಿದೆ. ಇದನ್ನು ಗೋವಾದಲ್ಲಿರುವ ಅಕ್ವೇರಿಯಸ್ ಶಿಪ್ ಯಾರ್ಡ್ ನಲ್ಲಿ ನಿರ್ಮಿಸಲಾಗಿದೆ. ಎಲ್ಲಿ ನಿರ್ಮಾಣ ಮಾಡ್ಯಾರ ಇದನ್ನ? ಈ ಒಂದು ಹಡಗನ್ನ ಗೋವಾದಲ್ಲಿರುವಂತಹ ಅಕ್ವೇರಿಯಸ್ ಶಿಪ್ ಯಾರ್ಡ್ ಅಂತ ಇದೆ, ಅಲ್ಲಿ ನಿರ್ಮಾಣ ಮಾಡ್ಯಾರ. ಅಕ್ವೇರಿಯಸ್ ಶಿಪ್ ಯಾರ್ಡ್ ಎಲ್ಲಿದೆ ಅಂತ ಕೇಳಿದ್ರೆ ಅದನ್ನು ಕೂಡ ಹೇಳಕ್ ಬರ್ಬೇಕು ನಿಮ್ಗ. ಅದು ಗೋವಾದೊಳಗೈತಿ. ವ್ಯಾಪಕವಾದ ಸಮುದ್ರ ಪ್ರಯೋಗಗಳಿಗೆ ಒಳಗಾದ ನಂತರ ಅದನ್ನು ಅವರನ್ನು ಅಂತಂದ್ರೆ ಈ ಹಡಗನ್ನು ಫೆಬ್ರವರಿ 18, 2017ರಂದು ಭಾರತೀಯ ನೌಕಾಪಡೆಯ ಸೇವೆಗೆ ಇದನ್ನ ಏನ್ ಮಾಡ್ಯಾರು? ನಿಯೋಜನೆ ಮಾಡಲಾಗಿದೆ. ಸೊ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಈ ಒಂದು ಹಡಗು INSV ತಾರಿಣಿ ಅನ್ನುವಂಥದ್ದು ಇಲ್ಲಿ ಹಡಗು ಇದೆ. ಈ ಹಡಗನ್ನ ಇಲ್ಲಿ ನೋಡಬಹುದು ನೀವು, ತಾರಿಣಿ ಅನ್ನುವಂಥದ್ದು. ಆಕ್ಚುಲಿ ತಾರಿಣಿ ಅನ್ನುವಂಥದ್ದು ಹೆಸರು ನೋಡಿ, ಇಲ್ಲಿ ತಾರಾ ತಾರಿಣಿ ಅನ್ನುವಂಥದ್ದು ಒಂದು ದೇವಾಲಯ, ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ನಿಮಿತ್ತವಾಗಿ ಇದಕ್ಕೆ ಆ ಹೆಸರನ್ನ ಇಡಲಾಗಿದೆ. ಈ ದೇವಸ್ಥಾನದ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಇದು ಎಲ್ಲಿದೆ? ಇದು ತಾರಾ ಮತ್ತು ತಾರಿಣಿ ಅನ್ನುವಂತಹ ದೇವತೆಗಳು ಇದು ಇದೆ. ಆಕ್ಚುಲಿ ಇದು ಇರುವಂತದ್ದು ಎಲ್ಲಿ ಅಂತಂದ್ರ ಒಡಿಶಾ ರಾಜ್ಯದಲ್ಲಿ. ಈ ಒಂದು ದೇವಸ್ಥಾನ, ತಾರಿಣಿ ದೇವಸ್ಥಾನ ಇರುವಂತದ್ದು ಒಡಿಶಾ ರಾಜ್ಯದೊಳಗ ಇಲ್ಲಿ ನಮ್ಗ ಕಾಣ್ತಾ ಇದೆ. ಆಮೇಲೆ ನಿಮ್ಗೆ ಎಕ್ಸಾಮ್ ದಾಗ ಕೇಳಬಹುದು, ಈ ಒಂದು ಹಡಗು ತಾರಿಣಿ ಏನಿದೆ ಇದು ಯಾವ ಒಂದು ಯಾವ್ದ್ರ ಮೇಲೆ ಹೆಸರನ್ನು ಇಡಲಾಗಿದೆ ಅಂತ. ಇದು ಒಂದು ದೇವತೆ ಹೆಸರಿದೆ. ಆ ದೇವತೆ, ಆ ಒಂದು ದೇವಾಲಯ ಎಲ್ಲಿ ಸಿಗುತ್ತೆ? ನಮಗೆ ಒಡಿಶಾ ರಾಜ್ಯದಲ್ಲಿ ಸಿಗ್ತಾ ಇದೆ. 22ನೇ ಪ್ರಶ್ನೆ, ಯಾವ ಪುರುಷ ಕ್ರಿಕೆಟಿಗ ಆಗಸ್ಟ್ 2024 ICC ತಿಂಗಳ ಆಟಗಾರ ಪ್ರಶಸ್ತಿಯನ್ನು ಗೆದ್ದಾರ? ಈಗಾಗಲೇ ಇದ್ರ ಹಿಂದೆ ಒಂದು ಬೇರೆ ತಿಂಗಳದ್ದು ಬಂದಿತ್ತು. ಸೊ ಈಗ ಈ ರೀತಿ ಆಗಸ್ಟ್ ಕೇಳ್ಯಾರ. ಈ ರೀತಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ವರೆಗೆ ನಿಮ್ಗೆ ಎಲ್ಲ ಗೊತ್ತಿರ್ಬೇಕು. ಆಪ್ಷನ್ಸ್ ಗಳಲ್ಲಿ ಒಂದಿಂದು ಹಸರಂಗ್ ಇದೆ, ಶ್ರೀಲಂಕಾದವರು. ದುನೀತ್ ವೆಲ್ಲಾಗ ಇದೆ. ಆಮೇಲೆ ಹಾರ್ದಿಕ್ ಪಾಂಡ್ಯ ಭಾರತದವರು. ಬೆನ್ ಸ್ಟ್ರೋಕ್ಸ್ ಇರುವಂತದ್ದು ಇಂಗ್ಲೆಂಡ್ ದವರು. ಸೊ ಯಾರು ಗೆದ್ದಾರ ಇದನ್ನ? ಯಾರಿಗೆ ಈ ಪ್ರಶಸ್ತಿಯನ್ನ ಕೊಟ್ಟಾರು ಆಗಸ್ಟ್ 2024? ಆಪ್ಷನ್ ನಂಬರ್ ಬಿ, ದುನೀತ್ ವೇಲಲಾಗೆ ಶ್ರೀಲಂಕಾದವರಿದ್ದಾರೆ. ಇವರಿಗೆ ಈ ಪ್ರಶಸ್ತಿಯನ್ನ ಸಿಕ್ಕಿದೆ ಆಗಸ್ಟ್ ಒಳಗ ಪುರುಷರಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬಹುದು ನೀವು, ಜುಲೈ ತಿಂಗಳಲ್ಲಿ ಯಾರ್ಯಾರಿಗೆ ಸಿಕ್ಕೈತಿ? ಆಗಸ್ಟ್ ದಲ್ಲಿ, ಸೆಪ್ಟೆಂಬರ್ ದಲ್ಲಿ, ಅಕ್ಟೋಬರ್ ದಲ್ಲಿ, ನವೆಂಬರ್ ದಲ್ಲಿ. ಇನ್ನು ಡಿಸೆಂಬರ್ದ ಅನೌನ್ಸ್ ಆಗಿಲ್ಲ. ಡಿಸೆಂಬರ್ದ ಅನೌನ್ಸ್ ಆದ್ಮೇಲೆ ಡಿಸೆಂಬರ್ 2024 ಅನೌನ್ಸ್ ಆಗಿಲ್ಲ.
ಅದು ಅನೌನ್ಸ್ ಆಯ್ತು ಅಂತಂದ್ರೆ ಅದನ್ನು ಕೂಡ ನಿಮ್ಗೆ ಇದರಲ್ಲಿ ಹೇಳ್ತೇನೆ. ಓಕೆ, 23ನೇ ಪ್ರಶ್ನೆ, ಯಾವ ರಾಜ್ಯವು ಇತ್ತೀಚೆಗೆ ಮಂಕಿಡಿಯಾ ಸಮುದಾಯಕ್ಕೆ ವಿಶೇಷ ಬುಡಕಟ್ಟು ಗುಂಪಿನ ಸ್ಥಾನಮಾನವನ್ನ ನೀಡಿದೆ? ಮಂಕಿಡಿಯಾ ಸಮುದಾಯ ಇದೆ, ಒಂದು ಬುಡಕಟ್ಟು ಗುಂಪು, ಅದು ಯಾವ ರಾಜ್ಯದ್ದು ಅಂತ ಕೇಳಿದ್ರೆ ಆಪ್ಷನ್ಸ್ ಗಳಲ್ಲಿ ಒಡಿಶಾ ಇದೆ, ಹರಿಯಾಣ ಇದೆ, ಬಿಹಾರ್ ಇದೆ, ಆಮೇಲೆ ಗುಜರಾತ್ ಇದೆ. ಸೊ ಯಾವ ರಾಜ್ಯದ್ದು ಇದು? ಇದು ಇರುವಂತದ್ದು ಒಡಿಶಾ ರಾಜ್ಯದ್ದು. ಆಪ್ಷನ್ ನಂಬರ್ 1 ಒಡಿಶಾ ರಾಜ್ಯದ ಮಂಕಿಡಿಯಾ ಸಮುದಾಯ ಅನ್ನುವಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಅದ್ರ ಬಗ್ಗೆ ನೋಡೋದಾದರೆ ಮಂಕಿಡಿಯಾ, ಮಂಕ್ ಡಿಯಾ, ಮಂಕಿಡಿ, ಮಂಕಿರ್ಡಿಯಾ ಎಂದು ಈ ಒಂದು ಸಮುದಾಯಕ್ಕೆ ಕರೀತಾರೆ. ಈ 3 ಹೆಸರುದಿಂದನೂ ಅದನ್ನ ಕರೀತಾರ. ಒಡಿಶಾದಲ್ಲಿ ವಾಸಿಸುವ ಭಾರತದ ಅಲೆಮಾರಿ ಜನಾಂಗೀಯ ಗುಂಪಾಗಿದೆ ಇದು. ಆಮೇಲೆ ಮಂಕಿಡಿಯಾಗಳು ಹೆಚ್ಚಾಗಿ ಮಯೂರ್ಭಂಜ್, ಸಂಬಲ್ಪುರ್, ಕಲಹಂಡಿ ಮತ್ತು ಸುಂದರ್ಗಢ ಜಿಲ್ಲೆಗಳಲ್ಲಿ ವಾಸಿಸ್ತಾರೆ. ಆಮೇಲೆ 2011ರ ಜನಗಣತಿಯ ಪ್ರಕಾರ ಮಂಕಿಡಿಯ ಜನಸಂಖ್ಯೆ 2222 ಆಗಿತ್ತು. ಅವರನ್ನು ಭಾರತ ಸರ್ಕಾರವು ಪರಿಶಿಷ್ಟ ಪಂಗಡ ಅಂತೇಳಿ ಅವ್ರನ್ನ ಗುರ್ತ ಮಾಡಿದೆ. ಇವರನ್ನ ಏನಂತ ಗುರ್ತ ಮಾಡಿದೆ? ಈ ಮಂಕಿಡಿಯ ಜನಾಂಗದವರನ್ನ ಪರಿಶಿಷ್ಟ ಪಂಗಡದವರು ಅಂತೇಳಿ, ST ಅಂತ ಏನ್ ಹೇಳ್ತೇವೆ ಆ ಪಂಗಡದವ್ರು ಅಂತ ಹೇಳ್ತೇವೆ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಮಂಕಿಡಿಯಾ ಟ್ರೈಬ್ಸ್ ಇಲ್ಲಿರುವಂತಹ ಜನ ಇವರು. 24ನೇ ಪ್ರಶ್ನೆ, 55ನೇ IFFI ಉತ್ಸವ 2024 ಎಲ್ಲಿ ನಡೆಯಲಿದೆ ಅಂತ ಕೇಳಲಾಗಿದೆ. ಆಪ್ಷನ್ಸ್ ಗಳಲ್ಲಿ ಗೋವಾ ಇದೆ, ಹರಿಯಾಣ ಇದೆ, ಪಂಜಾಬ್ ಇದೆ, ಆಮೇಲೆ ಗುಜರಾತ್ ಇದೆ. ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ನಂಬರ್ 1 ಗೋವಾದಲ್ಲಿ ನಡೆಯಲಿದೆ. 2024 ಆಕ್ಚುಲಿ ನಡೆದೈತಿದು. IIFI ಎಲ್ಲಿ ನಡೀತು ಅಂತ ಹೇಳಿ 55ನೇದ್ದು ಇದು ಗೋವಾದಲ್ಲಿ ನಡೆದಿದೆ. ಇದಕ್ಕೆ ಇರುವಂತಹ, ಇಲ್ಲಿ ನೋಡ್ಬಹುದು ನೀವು, ಇಲ್ಲಿ 55ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ಏನೇನು ಕೊಟ್ಟಾರ, ಇಲ್ಲಿ ಓಪನಿಂಗ್ ಫಿಲ್ಮ್ ಅಂತಂದ್ರೆ ಈ ಒಂದು IFFI ನಡೆಯುವಂತಹ ಒಂದು ಫಸ್ಟಿಗೆ ಓಪನಿಂಗ್ ಅಂದ್ರ ಪ್ರಾರಂಭದ ಚಲನಚಿತ್ರ ಯಾವುದು ಅಂತ ಕೇಳಿದ್ರೆ ಬೆಟರ್ ಮ್ಯಾನ್ ಅನ್ನುವಂಥದ್ದಿದೆ. ಈ ಬೆಟರ್ ಮ್ಯಾನ್ ಅದ ಒಂದು ಡೈರೆಕ್ಟರ್ ಮೈಕೆಲ್ ಗ್ರೇಸಿ ಇರ್ತಕ್ಕಂಥವ್ರು ಇದಾರೆ. ಆಮೇಲೆ ಲಾಸ್ಟ್ ಗೆ ತೋರಿಸಿರುವಂತಹ ಫಿಲ್ಮ್ ಡ್ರೈ ಸೀಸನ್ ಅನ್ನುವಂಥದ್ದಿದೆ. ಇದು ಬಹುದಾನ್ ಸ್ಲಾಮಾ ಅವರ ಒಂದು ಫಿಲ್ಮ್ ಆಗಿದೆ. ಇದು ಒಂದು ಫೌಂಡ್ ಆಗಿರ್ತಕ್ಕಂಥದ್ದು. ಆಮೇಲೆ ಅದ್ರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಅವಾರ್ಡ್ಸ್ ಗಳನ್ನ ಕೊಟ್ಟಾರ ನೋಡ್ರಿ. ಇಲ್ಲಿ ಅವಾರ್ಡ್ಸ್ ಗಳು ಗೋಲ್ಡನ್ ಪಿಕಾಕ್ ಇರುವಂತದ್ದು ಟಾಕ್ಸಿಕ್ ಫಿಲ್ಮ್ ಗೆ ಸಿಕ್ಕೈತಿ, ಸಿಲ್ವರ್ ಪಿಕಾಕ್ ಇರುವಂತದ್ದು. ಆಮೇಲೆ ನೆಕ್ಸ್ಟ್ ಬೆಸ್ಟ್ ಡೈರೆಕ್ಟರ್ ಇರುವಂತದ್ದು ಭೋಗ್ದಾನ್ ಮುರೇಸಾನು ಅನ್ನುವಂಥವ್ರಿಗೆ ಸಿಕ್ಕೈತಿ. ಯಾವ ಫಿಲ್ಮ್ಗೆ? ದ ನ್ಯೂ ಇಯರ್ ದಟ್ ನೆವರ್ ಕೇಮ್ ಅನ್ನುವಂಥದ್ದು. ಬೆಸ್ಟ್ ಆಕ್ಟರ್ ಯಾರಿಗೆ ಸಿಕ್ಕೈತಿ ಇದರಲ್ಲಿ? ಕ್ಲೆಮೆಂಟ್ ಫ್ಯಾವ್ರಿಯೋ ಅನ್ನುವಂಥವ್ರು ಸಿಕ್ಕೈತಿ. ಹೋಲಿ ಕವ್ ಅನ್ನುವಂಥದ್ದು ಫಿಲ್ಮ್ಗೆ. ಬೆಸ್ಟ್ ಆಕ್ಟ್ರೆಸ್ ವೆಸ್ಟಾ ಮ್ಯಾಚುಲಿಟ್ ಅನ್ನುವಂಥವ್ರಿಗೆ. ಆಮೇಲೆ ವಿಲ್ಮಾ ರೌಬೈಟೆ ಅನ್ನುವರಿಗೆ ಸಿಕ್ಕೈತಿ ಟಾಕ್ಸಿಕ್ ಅನ್ನುವಂತ ಫಿಲ್ಮ್ಗೆ. ಬೆಸ್ಟ್ ಡೆಬ್ಯೂ ಫಿಲ್ಮ್ ಇಲ್ಲಿ ಕೊಡಲಾಗಿದೆ. ಆಮೇಲೆ ಹೋಸ್ಟ್ ಯಾರು ಮಾಡ್ತಾರೆ ಅಂತಂದ್ರ ಈ ಒಂದು IFFI ಇದು ಗೌರ್ಮೆಂಟ್ ಆಫ್ ಗೋವಾದವರು ಮಾಡ್ತಾರೆ. ಓಕೆ, ಟೋಟಲ್ ಆಗಿ ಇಲ್ಲಿ 180 ಫಿಲ್ಮ್ಸ್ ಗಳನ್ನ ಇಲ್ಲಿ ಪ್ರದರ್ಶಿಸಲಾಗಿದೆ. ಓಕೆ, ಯಾವಾಗ ನಡೆದಿತ್ತು? 20 ನವೆಂಬರ್ ನಡೀತು. ಆಮೇಲೆ ಕ್ಲೋಸಿಂಗ್ 28ಕ್ಕೆ ಆಯ್ತು. ರೈಟ್. ನೆಕ್ಸ್ಟ್ 25ನೇ ಪ್ರಶ್ನೆ, 3ನೇ ವಿಶ್ವ ಆಹಾರ ಭಾರತ 2024 3ನೇ ವಿಶ್ವ ಆಹಾರ ಭಾರತ 2024 ಅನ್ನು ಎಲ್ಲಿ ಆಯೋಜಿಸಲಾಗಿದೆ ಅಂತ ಇದೆ. ಆಪ್ಷನ್ಸ್ ಗಳಲ್ಲಿ ಮುಂಬೈ ಇದೆ, ಚಂಡೀಗಢ ಇದೆ, ನವದೆಹಲಿ ಇದೆ, ಆಮೇಲೆ ಜೈಪುರ್ ಇದೆ. ಇದನ್ನ ಆಯೋಜನೆ ಮಾಡಿರುವಂತದ್ದು ಆಪ್ಷನ್ ನಂಬರ್ C ನವದೆಹಲಿಯಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. 3ನೇ ವಿಶ್ವ ಆಹಾರ ಭಾರತ 2024 ಇದ್ರ ಬಗ್ಗೆ ನೋಡೋದಾದ್ರೆ ವಿಶ್ವ ಆಹಾರ ಭಾರತ 2024 3ನೇ ಆವೃತ್ತಿಯು 2024 ಸೆಪ್ಟೆಂಬರ್ 19ರಿಂದ 22ರವರೆಗೆ ನವದೆಹಲಿಯಲ್ಲಿ ನಡೀತದೆ. ದೇಶದ ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ದೇಶೀಯ ಮತ್ತು ವಿದೇಶಿ ಹೂಡಿಕೆಯನ್ನು ಉತ್ತೇಜಿಸಲು ಮತ್ತು ದೇಶದ ಶ್ರೀಮಂತ ಆಹಾರ ಸಂಸ್ಕೃತಿಯನ್ನು ಜಗತ್ತಿಗೆ ಎತ್ತಿ ತೋರಿಸಲು ಭಾರತ ಸರ್ಕಾರ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಚಿತ್ರ ವರ್ಲ್ಡ್ ಫುಡ್ ಇಂಡಿಯಾ 2024 19ರಿಂದ 22ರವರೆಗೆ ನಡೆದಿತ್ತು. ಇಲ್ಲಿ ನೋಡಬಹುದು ನವದೆಹಲಿಯಲ್ಲಿ ಇದು ನಡೆದಿತ್ತು. 26ನೇ ಪ್ರಶ್ನೆ,
ಶಿಫ್ಟಿಂಗ್ ಸಚಿವಾಲಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕ ಆಗ್ಯಾರ ಅಂತ ಹೇಳಿ ಕೇಳಾರೆ. ಶಿಫ್ಟಿಂಗ್ ಸಚಿವಾಲಯದ ಬ್ರ್ಯಾಂಡ್ ಅಂಬಾಸಿಡರ್ ಆಪ್ಷನ್ಸ್ ಗಳಲ್ಲಿ ನೀರಜ್ ಚೋಪ್ರಾ, ನವದೀಪ್ ಸಿಂಗ್, ಮನು ಭಾಕರ್, ಸೂರ್ಯಕುಮಾರ್ ಯಾದವ್. ಯಾರಾಗ್ಯಾರ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಇರುವಂತದ್ದು ಶಿಫ್ಟಿಂಗ್ ಸಚಿವಾಲಯದ? ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಸಿ ಇದೆ, ಮನು ಭಾಕರ್ ಅವರು ಇದರ ಒಂದು ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಯಾರೆ. ಮನು ಭಾಕರ್ ಅವರಿಗೆ ಹೇಳ್ಬೇಕು ಅಂತಂದ್ರೆ ಇವರು 18 ಫೆಬ್ರವರಿ 2002ರಲ್ಲಿ ಒಬ್ಬ ಭಾರತೀಯ ಕ್ರೀಡಾ ಶೂಟರ್ ಆಗ್ಯಾರ ಇವರು. ಅವರು ಒಲಿಂಪಿಕ್ಸ್ ಮತ್ತು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ 2 ಪದಕಗಳು, ವಿಶ್ವ ಕಪ್ ನಲ್ಲಿ 19 ಪದಕಗಳು ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ 4 ಪದಕಗಳನ್ನ ಗೆದ್ದಾರೆ. ಯಾರು? ಮನು ಭಾಕರ್ ಅವರು. ಅವರು ಕಾಮನ್ವೆಲ್ತ್ ಮತ್ತು ಏಷ್ಯನ್ ಕ್ರೀಡಾಕೂಟಗಳಲ್ಲಿ ಚಿನ್ನ ಗೆದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ 2 ಕಂಚಿನ ಪದಕಗಳನ್ನು ಕೂಡ ಇವರು ಗೆದ್ದಾರೆ. ಓಕೆ, ಇವರು ಒಬ್ಬ ಶೂಟರ್ ಆಗ್ಯಾರೆ, ಇದನ್ನ ನೆನಪಿಟ್ಕೊಳ್ರಿ. ಮನು ಭಾಕರ್ ಅವರು ಒಲಿಂಪಿಕ್ ಶೂಟಿಂಗ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ಯಾರೆ. ಮನು ಭಾಕರ್ ಆಕ್ಚುಲಿ ಲೇಡೀಸ್ ಮನು ಭಾಕರ್. ನಂತರ ಅವರು ಮತ್ತೊಂದು ಕಂಚಿನ ಪದಕವನ್ನು ಗೆದ್ದರು ಮತ್ತು ಒಲಿಂಪಿಕ್ಸ್ ನಲ್ಲಿ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಮನು ಭಾಕರ್ ಅವರು ಪಾತ್ರರಾಗ್ಯಾರೆ. ಇವ್ರದ್ದು ಫೋಟೋ ಕೂಡ ಇಲ್ಲಿ ನೀವು ನೋಡಬಹುದು. ಇವರು ಮನು ಭಾಕರ್ ಅವರ ಚಿತ್ರ. 27ನೇ ಪ್ರಶ್ನೆ, ಚಂದ್ರಯಾನ 4 ಮಿಷನ್ಗಾಗಿ ಕೇಂದ್ರ ಸಚಿವ ಸಂಪುಟವು ಎಷ್ಟು ಕೋಟಿ ರೂಪಾಯಿಗಳನ್ನ ನಿಗದಿಪಡಿಸಿದೆ ಅಂತ ಇದೆ. ಆಪ್ಷನ್ಸ್ ಗಳಲ್ಲಿ 2004.06 ಕೋಟಿ, 2104 ಕೋಟಿ, 2204 ಕೋಟಿ, 2304 ಕೋಟಿ. ಇಲ್ಲಿ ಅವರು ಇಟ್ಟಿರುವಂತಹ ಅಮೌಂಟ್ 2104 ಕೋಟಿ ರೂಪಾಯಿಗಳನ್ನ ಇದಕ್ಕೆ ನಿಗದಿಪಡಿಸಲಾಗಿದೆ ಚಂದ್ರಯಾನ 4ಕ್ಕೆ. ಓಕೆ, ಭಾರತೀಯ ಚಂದ್ರ ಪರಿಶೋಧನಾ ಕಾರ್ಯಕ್ರಮ ಎಂದು ಕರೆಯಲ್ಪಡುವಂತಹ ಈ ಚಂದ್ರಯಾನ ಕಾರ್ಯಕ್ರಮ ಚಂದ್ರನ ಪರಿಶೋಧನೆಗಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಇಸ್ರೋ ನಡೆಸುತ್ತಿರುವ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಸರಣಿಯಾಗಿದೆ. ಈ ಕಾರ್ಯಕ್ರಮವು ಚಂದ್ರನ ಕಕ್ಷೆ, ಇಂಪ್ಯಾಕ್ಟರ್, ಸಾಫ್ಟ್ ಲ್ಯಾಂಡರ್ ಮತ್ತು ರೋವರ್ ಬಾಹ್ಯಾಕಾಶ ನೌಕೆಯನ್ನು ಇದು ಒಳಗೊಂಡಿರುವಂತದ್ದು. ಚಂದ್ರಯಾನ 4ರ ಬಗ್ಗೆ ಇಲ್ಲಿ ನೋಡೋದಾದ್ರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯೋಜಿತ ಚಂದ್ರ ಮಾದರಿ ಹಿಂದಿರುಗುವ ಮಿಷನ್ ಮತ್ತು ಅದರ ಚಂದ್ರಯಾನ ಚಂದ್ರ ಪರಿಶೋಧನಾ ಕಾರ್ಯಕ್ರಮದ 4ನೇ ಪುನರಾವರ್ತನೆ ಇದು ಆಗಿದೆ. 4ನೇದು. ಈ ಮಿಷನ್ ಪ್ರಸ್ತುತ ಪರಿಕಲ್ಪನೆಗಳಲ್ಲಿದೆ ಮತ್ತು 2027ರ ಸುಮಾರಿಗೆ ಪ್ರಾರಂಭವಾಗಲಿಕ್ಕೆ ಹೋಗ್ತಾ ಇದೆ ಚಂದ್ರಯಾನ 4. ಚಂದ್ರಯಾನ 3ರ ಲ್ಯಾಂಡಿಂಗ್ ಸೈಟ್ ಸ್ಟ್ಯಾಟಿಯೋ ಶಿವಶಕ್ತಿಯ ಬಳಿಯಿಂದ 3 kg 6.6 ಪೌಂಡ್ ಚಂದ್ರನ ರೆಗೋಲಿತ್ ಅನ್ನು ಹಿಂದಿರುಗಿಸಲು ಇದು ಯೋಜಿಸಲಾಗಿದೆ. ಚಂದ್ರಯಾನ 4ರ ಬಗ್ಗೆ ಇದು ಡೇಟ್ ಒಂದು ಕೇಳ್ತಾರೆ. ಇದನ್ನ ಕೇಳಿರ ಅಂತಂದ್ರ ಯಾವಾಗ ಇದು ಆಗ್ಬಹುದು? 2027ರಲ್ಲಿ. ಇಲ್ಲಿ ನೋಡಬಹುದು, ಇದು ಚಂದ್ರಯಾನ 4ರ ಒಂದು ಚಿತ್ರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. 28ನೇ ಪ್ರಶ್ನೆ, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಮಾಡಲಾಗಿದೆ? ರಾಮನಾಥ್ ಕೋವಿಂದ್, ರಾಜಕಿಶೋರ್ ಸಿಂಗ್, ಪ್ರತಿಭಾ ಪಾಟೀಲ್, ಅನುರಾಗ್ ಠಾಕೂರ್. ಇದರ ಆನ್ಸರ್ ಆಪ್ಷನ್ ನಂಬರ್ ಎ ಇದೆ, ರಾಮನಾಥ್ ಕೋವಿಂದ್. ಇವರ ಒಂದು ಶಿಫಾರಸಿನ ಪ್ರಕಾರ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಚುನಾವಣಾ ವೆಚ್ಚವನ್ನ ಕಡಿತಗೊಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿರುವಂತಹ ಉದ್ದೇಶ. ದೇಶದ ಎಲ್ಲಾ ಚುನಾವಣೆಗಳನ್ನು ಒಂದೇ ದಿನದಲ್ಲಿ ಅಥವಾ ನಿರ್ದಿಷ್ಟ ಸಮಯದ ಚೌಕಟ್ಟಿನೊಳಗೆ ಏನಿದು ಸಿಂಕ್ರೋನೈಸ್ ಮಾಡುವ ಪ್ರಸ್ತಾಪವು ಭಾರತದ ಸರ್ಕಾರದ ಪರಿಗಣನೆಯಲ್ಲಿದೆ. ಎಲ್ಲಾ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನ ನಡೆಸುವುದು ಅದರ ಅತ್ಯಂತ ಗಮನಾರ್ಹ ಪ್ರಸ್ತಾಪಗಳಲ್ಲಿ ಒಂದಾಗಿದೆ. ಅಂದ್ರೆ ಎಲ್ಲಾ ಒಟ್ಟಿಗೆ ಒಂದೇ ಸಲ ಚುನಾವಣೆ ನಡಿಬೇಕಂತ. ಈ ಮಸೂದೆಯನ್ನ 2024ರ ಡಿಸೆಂಬರ್ 17ರಂದು ಭಾರತೀಯ ಸಂಸತ್ತಿನ ಕೆಳಮನೆಯಲ್ಲಿ ಲೋಕಸಭೆಯಲ್ಲಿ ಇದನ್ನ ಏನ್ ಮಾಡ್ಲಾಯ್ತು? ಪರಿಚಯ ಮಾಡಲಾಗಿದೆ 2024 ಡಿಸೆಂಬರ್ 17ರೊಳಗೆ. ಸೊ ಇಲ್ಲಿ ನೋಡ್ಬಹುದು ನೀವು, ಹೈ ಲೆವೆಲ್ ಕಮಿಟಿ ಇದು. ಈ ಒಂದು ಕಮಿಟಿ ಇದೆ. ಇದು ಕಮಿಟಿ ಫಾರ್ಮೇಶನ್ ಆಗಿರುವಂತದ್ದು ಸೆಪ್ಟೆಂಬರ್ 2, 2024. 1 ನೇಷನ್ 1 ಇಲೆಕ್ಷನ್ ಅಂತ ಹೇಳಿದೆ ನೋಡ್ರಿ. ಏಕ್ ದೇಶ್ ಏಕ್ ಚುನಾವ್. ಓಕೆ, ಪ್ರಪೋಸ್ ಇಲ್ಲಿ ಕೊಡಲಾಗಿದೆ. ಇದರದ ಹೆಡ್ ಕ್ವಾರ್ಟರ್ ಇರುವಂತದ್ದು ನ್ಯೂ ದೆಹಲಿ ಒಳಗೈತಿ. ಸೆಕ್ರೆಟರಿ ಜನರಲ್ ಡಾಕ್ಟರ್ ನಿತಿನ್ ಚಂದ್ರ ಇದಾರೆ. ಆಮೇಲೆ ಚೇರ್ಮನ್ ಆಫ್ ದ ಕಮಿಟಿ, ಈ ಚೇರ್ಮನ್ ಆಫ್ ದ ಕಮಿಟಿ ಚೇರ್ಮನ್ ಯಾರಿದ್ದಾರೆ ಈ ಕಮಿಟಿದು? ರಾಮನಾಥ್ ಕೋವಿಂದ್ ಇದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧ ಇರುವಂತ ಕೆಲವೊಂದಿಷ್ಟು ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ. ಅಮಿತ್ ಶಾ ಆಗಿರ್ಬಹುದು, ಗುಲಾಂ ನಬಿ ಆಜಾದ್, NK ಸಿಂಗ್, ಡಾಕ್ಟರ್ ಸುಭಾಷ್ ಕಶ್ಯಪ್ ಇದ್ದಾರೆ,
ಆಮೇಲೆ ಹರೀಶ್ ಸಾಲ್ವೆ, ಸಂಜಯ್ ಕೋಠಾರಿ, ನೆಕ್ಸ್ಟ್ ಅರ್ಜುನ್ ರಾಮ್ ಇರ್ತಕ್ಕಂಥವ್ರು, ಇವರೆಲ್ಲರೂ ಇದ್ರ ಒಂದು ಕಮಿಟಿ ಒಳಗಿಲ್ಲಿ ನೋಡ್ಬಹುದು. ಈ ಎಲ್ಲಾ ಜನ ಅದರಲ್ಲಿ ಇದ್ದಾರೆ. 29ನೇ ಪ್ರಶ್ನೆ, ತೇಜಸ್ ಯುದ್ಧ ವಿಮಾನವನ್ನು ಹಾರಿಸಿದ ಮೊದಲ ಮಹಿಳಾ ಪೈಲಟ್ ಯಾರು ಅಂತ ಕೇಳಲಾಗಿದೆ. ಅವನಿ ಚತುರ್ವೇದಿ, ರಾಧಿಕಾ ಮಾಥುರ್, ಮೋಹನ್ ಸಿಂಗ್ ಇದಾರೆ, ಅದಿತಿ ಚೌಹಾನ್. ಯಾರು ಇದನ್ನ ತೇಜಸ್ ಹಾರಿಸಿರ್ತಕ್ಕಂಥವ್ರು ಮೊದಲು ಅಂತಂದ್ರ ಆಪ್ಷನ್ ನಂಬರ್ ಸಿ, ಯಾರು ಮೋಹನ್ ಸಿಂಗ್ ಇರ್ತಕ್ಕಂಥವ್ರು. HLA ತೇಜಸ್ ಭಾರತೀಯ ಸಿಂಗಲ್ ಎಂಜಿನ್ ಡೆಲ್ಟಾ ವಿಂಗ್ ಮಲ್ಟಿ ರೋಲ್ ಯುದ್ಧ ವಿಮಾನ ಆಗೈತಿ. ಇದು ಒಂದು ತೇಜಸ್ ಅನ್ನುವಂಥದ್ದು ಒಂದು ಯುದ್ಧ ವಿಮಾನ. ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇರುವಂತದ್ದು ಇದನ್ನ ವಿನ್ಯಾಸಗೊಳಿಸಿದೆ. ಭಾರತೀಯ ವಾಯುಪಡೆ ಮತ್ತು ಭಾರತೀಯ ನೌಕಾಪಡೆಗಾಗಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಇದನ್ನ ಮಾಡಿದೆ. ತೇಜಸ್ 2001ರಲ್ಲಿ ತನ್ನ ಮೊದಲ ಹಾರಾಟವನ್ನ ಮಾಡಿತ್ತು ಮತ್ತು 2015ರಲ್ಲಿ IAFNO ದಿಂದ ಸೇವೆಗೆ ಪ್ರವೇಶಿಸಿದೆ. 2003ರಲ್ಲಿ ವಿಮಾನವನ್ನು ಅಧಿಕೃತವಾಗಿ ತೇಜಸ್ ಎಂದು ಹೆಸರಿಡಲಾಯಿತು. 2003ರಲ್ಲಿ ಪ್ರಸ್ತುತ ತೇಜಸ್ ತನ್ನ ಸೂಪರ್ಸಾನಿಕ್ ಯುದ್ಧ ವಿಮಾನಗಳ ವರ್ಗದಲ್ಲಿ ಅತ್ಯಂತ ಚಿಕ್ಕ ಮತ್ತು ಹಗುರವಾಗಿರುವಂತಹ ವಿಮಾನ ಅಂತ ಹೆಸರನ್ನ ಗಳಿಸ್ಕೊಂಡೈತಿ ತೇಜಸ್. ಸೊ ಇಲ್ಲಿ ನೋಡ್ಬೋದು ನೀವು ತೇಜಸ್, ಈ ಒಂದು ತೇಜಸ್ ವಿಮಾನದ ಒಂದು ಚಿತ್ರ. ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಇದೆ, 30ನೇ ಪ್ರಶ್ನೆ ನೋಡ್ಬೋದು ನೀವು ಇಲ್ಲಿ. ಇತ್ತೀಚೆಗೆ NPS ವಾತ್ಸಲ್ಯ ಯೋಜನೆಯನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತ ಇದೆ. ಆಪ್ಷನ್ಸ್ ಗಳಲ್ಲಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, S ಜೈಶಂಕರ್, ನಿರ್ಮಲಾ ಸೀತಾರಾಮನ್. ಸೊ ಈ ಒಂದು NPS ವಾತ್ಸಲ್ಯ ಯೋಜನೆಯನ್ನ ಪ್ರಾರಂಭ ಮಾಡಿರುವಂತವ್ರು ಆಪ್ಷನ್ ನಂಬರ್ ಡಿ, ನಿರ್ಮಲಾ ಸೀತಾರಾಮನ್ ರವರು ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲಿ ನೋಡಬಹುದು ನೀವು NPS ವಾತ್ಸಲ್ಯ ಇದು ಒಂದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಕೊಡುಗೆ ಪಿಂಚಣಿ ಯೋಜನೆಯಾಗಿದ್ದು, ವಿಶೇಷವಾಗಿ 18 ವರ್ಷ ವಯಸ್ಸಿನವರೆಗೆ ಎಲ್ಲಾ ಭಾರತೀಯ ಅಪ್ರಾಪ್ತ ನಾಗರಿಕರಿಗೆ ವಿನ್ಯಾಸಗೊಳಿಸಲಾಗಿದೆ. 18 ವರ್ಷದ ವಯಸ್ಸಿನವರಿಗೆ ಎಲ್ಲ ಭಾರತೀಯ ಅಪ್ರಾಪ್ತಿ ಇರುವಂತ ನಾಗರಿಕರಿಗೆ ಇದು ಏನು ಅಂತಂದ್ರ ಈ ಒಂದು ಪಿಂಚಣಿ ಸಿಗ್ತಾ ಇದೆ. ಈ ಯೋಜನೆಯಡಿ ಪೋಷಕರು ತಮ್ಮ ಮಕ್ಕಳಿಗಾಗಿ NPS ಖಾತೆಯನ್ನು ತೆರೆಯಬಹುದು ಮತ್ತು ಮಗುವಿಗೆ 18 ವರ್ಷ ತುಂಬುವವರೆಗೆ ಪ್ರತಿ ತಿಂಗಳು ಅಥವಾ ವರ್ಷ ಮೊತ್ತವನ್ನ ಕೊಡುಗೆ ನೀಡಬಹುದು. ಅಂದ್ರೆ ಪ್ರತಿ ತಿಂಗಳು ಆ ಮಕ್ಕಳಿಗೆ ನೀವು ಇಡ್ತಾ ಹೋಗ್ಬಹುದು ಅಥವಾ ಒಂದ್ ವರ್ಷಕ್ಕೆ ಒಂದ್ಸಲ ಆದ್ರೆ ಅದ್ರೊಳಗ ಅಮೌಂಟ್ ಅನ್ನ ಹಾಕ್ಬಹುದು ಅಕೌಂಟ್ ದಲ್ಲಿ. ಕನಿಷ್ಠ ಕೊಡುಗೆ ವರ್ಷಕ್ಕೆ 1,000 ಇರ್ತಾ ಇದೆ ಮತ್ತು ಗರಿಷ್ಠ ಕೊಡುಗೆ ಇರುವಂತದ್ದು ಯಾವುದೇ ಮಿತಿ ಇಲ್ಲ. ಈ ಯೋಜನೆಯು ಪೋಷಕರು ತಮ್ಮ ಮಕ್ಕಳಿಗಾಗಿ ಖಾತೆಗಳನ್ನು ತೆರೆಯಲು ಮತ್ತು ಅವರಿಗೆ ನಿವೃತ್ತಿ ಉಳಿತಾಯಕ್ಕೆ ಕೊಡುಗೆ ನೀಡಲು ಅನುವು ಮಾಡಿಕೊಡುವಂತಹ ಒಂದು ಯೋಜನೆ ಆಗೈತಿ. ಯಾವುದು NPS ವಾತ್ಸಲ್ಯ ಯೋಜನೆ. 18 ವರ್ಷ ಒಳಗಿರುವಂತಹ ಮಕ್ಕಳಿಗೆ ಇದು ಒಂದು ಬರುವಂತದ್ದು ಇದೆ. ಇಲ್ಲಿ ನೋಡಬಹುದು, ಇಲ್ಲಿ ನೀವು NPS ವಾತ್ಸಲ್ಯ ಯೋಜನೆ ಲಾಂಚ್ಡ್ ಬೈ NPS ವಾತ್ಸಲ್ಯ ಸ್ಕೀಮ್ ಬೈ ಮಿಸಸ್ ನಿರ್ಮಲಾ ಸೀತಾರಾಮನ್ ರವರು. ಇದನ್ನ ಮಾಡಿರುವಂತದ್ದು ಲಾಂಚ್ 18 ಸೆಪ್ಟೆಂಬರ್ 2024ಕ್ಕೆ ಮಾಡ್ಯಾರೆ. 18 ಸೆಪ್ಟೆಂಬರ್ 2024ಕ್ಕೆ ಇದನ್ನ ಏನ್ ಮಾಡ್ಯಾರು, ಲಾಂಚ್ ಮಾಡ್ಯಾರೆ. ಸೊ ಇವತ್ತು ನಾವು 10 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ವಿ. ಇನ್ನು 1,000 ಕ್ವಶನ್ಸ್ ಗಳು ಆಗ್ಬೇಕಾಗಿದೆ. ಎಲ್ಲವುಗಳನ್ನ ಮುಗಿಸೋಣ. ಬಟ್ ಇನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಒಂದು ಕ್ವಶನ್ಸ್ ಗಳನ್ನ ತರಲಿಕ್ಕೆ ಪ್ರಯತ್ನ ನಾನು ಮಾಡ್ತೇನೆ. ಬಟ್ ನಿಮ್ಮ ಕೆಲಸ ಏನು ಅಂತಂದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ, ಎಲ್ಲರಿಗೂ ಕೂಡ ಹಂಚ್ಕೊಳ್ರಿ. ನಾವು ಫ್ರೀ ಮಾಡ್ತಾ ಇದ್ದೇವೆ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಹಿತಿಯನ್ನ ಕಲೆ ಹಾಕಿ ಅಂತಂದ್ರ ನೀವು ಬೇರೆ ಎಲ್ಲರ ಕಡೆ ನೀವು ತಲುಪಿಸಿದ್ರಿ ಅಂತಂದ್ರೆ ನಮಗೂ ಒಂದು ಮಾಡ್ಲಿಕ್ಕೆ ಒಂದು ಖುಷಿ ಆಗತ್ತೆ. ನೀವು ಲೈಕ್ ಮಾಡೋದಾಗಿರ್ಬಹುದು, ಕಮೆಂಟ್ಸ್ ಗಳನ್ನ ಮಾಡೋದಾಗಿರ್ಬಹುದು, ಆಮೇಲೆ ಶೇರ್ ಮಾಡೋದಾಗಿರ್ಬಹುದು. ಅದರಿಂದ ನಮಗೂ ಕೂಡ ಖುಷಿಯಾಗಿ ನಾವು ಖುಷಿಯಿಂದ ಮತ್ತಷ್ಟು ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ನಿಮ್ಗೆ ಕಂಟೆಂಟ್ ಅನ್ನ ತಂದು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವಿ. ಸೊ ಎಲ್ಲರೂ ಲೈಕ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.